ಸುದ್ದಿಗೋಷ್ಠಿ ಕರೆದ ಕುಮಾರಸ್ವಾಮಿ. ಜೆಡಿಎಸ್ ಬಿಜೆಪಿ ಮೈತ್ರಿ ಸೀಟು ಹಂಚಿಕೆ ಗೊಂದಲದ ಬೆನ್ನಲ್ಲೇ ಪ್ರೆಸ್ ಮೀಟ್ ಕರೆದಿದ್ದು ಇದು ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣ ಆಗಿದೆ. ಈ ಸುದ್ದಿಗೋಷ್ಠಿ ತುರ್ತು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ಕುಮಾರಸ್ವಾಮಿ. ಜೆಡಿಎಸ್ ಬಿಜೆಪಿ ಮೈತ್ರಿ ಸೀಟು ಹಂಚಿಕೆ ಗೊಂದಲದ ಬೆನ್ನಲ್ಲೇ ಈ ಪ್ರೆಸ್ ಮೀಟ್ ಕರೆದಿರೋದು ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣ ಆಗಿದೆ. ದೇವೇಗೌಡರ ಜೊತೆ ಮಹತ್ವದ ಚರ್ಚೆ ನಡೆಸಿದ್ದಾರೆ ಕುಮಾರಸ್ವಾಮಿ ಅವರು. ಬಿಜೆಪಿ ನಾಯಕರ ನಡೆ, ಕ್ಷೇತ್ರ ಹಂಚಿಕೆ ಗೊಂದಲದ ಬಗ್ಗೆ ಮುಕ್ತ ಸಮಾಲೋಚನೆ ನಡೆಸಿದರು. ನಿನ್ನೆ ಬಿಜೆಪಿ ನಡೆ ಬಗ್ಗೆ ಬೇಸರ ಹೊರ ಹಾಕಿದ್ರು ಕುಮಾರಸ್ವಾಮಿ ಅವರು. ಚೆನ್ನೈಗೆ ತೆರಳುವ ಮುನ್ನ ಎಲ್ಲ ಗೊಂದಲಕ್ಕೂ ತೆರೆ ಎಳೆಯುವುದಕ್ಕೆ ತೀರ್ಮಾನ ಮಾಡಿದ್ದಾರೆ. ಕೆಲವೇ ಕ್ಷಣದಲ್ಲಿ ಕುಮಾರಸ್ವಾಮಿ ಅವರ ಸುದ್ದಿಗೋಷ್ಠಿ ನಡೆಯಲಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಒಂದಷ್ಟು ಗೊಂದಲಗಳು ನಡೀತಾ ಇದೆ. ಆ ಗೊಂದಲಗಳ ನಡುವೆ ದೇವೇಗೌಡರ ನಿವಾಸಕ್ಕೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಭೇಟಿ ನೀಡ್ತಾರೆ. ಅಲ್ಲಿ ಒಂದಷ್ಟು ಚರ್ಚೆಯನ್ನ ನಡೆಸ್ತಾರೆ. ಬಹಳ ಪ್ರಮುಖವಾಗಿ ಏನೇನ್ ಚರ್ಚೆ ನಡೆಸಿದ್ರು ಅಂತ ಅದರ ಬೆನ್ನಲ್ಲೇ ಕರೆದಿರುವಂತಹ ಸುದ್ದಿಗೋಷ್ಠಿ ಬಹಳ ದೊಡ್ಡ ಇಂಟ್ರೆಸ್ಟಿಂಗ್ ಮತ್ತು ಕುತೂಹಲಕ್ಕೆ ಇದು ಕಾರಣ ಆಗಿದೆ. ಸೊ ಏನಕ್ಕಾಗಿ ಈ ಸುದ್ದಿಗೋಷ್ಠಿ ಇರಬಹುದು ಹಾಗಾದ್ರೆ? ಶ್ವೇತಾ, ಈಗ ಪ್ರಮುಖವಾಗಿ ಬಿಜೆಪಿ ಜೊತೆ ಮೈತ್ರಿಯಾದ ಬಳಿಕ ನಿನ್ನೆ ಮೊದಲ ಬಾರಿಗೆ ಕುಮಾರಸ್ವಾಮಿ ತಮ್ಮ ಒಂದು ಬೇಸರವನ್ನ ವ್ಯಕ್ತಪಡಿಸಿದ್ರು. ಅಂದ್ರೆ ಸ್ಥಾನ ಹಂಚಿಕೆ ವಿಚಾರದಲ್ಲಿ ಜೆಡಿಎಸ್ ಒಂದು 4 ರಿಂದ 5 ಸ್ಥಾನಗಳು ಸಿಗಬಹುದು ಅನ್ನುವಂತ ನಿರೀಕ್ಷೆ ಇತ್ತು. ಆದ್ರೆ ಕೇವಲ 2 ಸ್ಥಾನಗಳಿಗೆ ಅಷ್ಟೇ ಸೀಮಿತಗೊಳಿಸಿರೋದ್ರಿಂದ ಒಂದಷ್ಟು ಬೇಸರವನ್ನ ಹೊರ ಹಾಕಿದ್ರು. ಅದಾದ ಬಳಿಕ ಇಂದು ಕುಮಾರಸ್ವಾಮಿ ಅವರು ಚೆನ್ನೈಗೆ ತೆರಳ್ತಾ ಇದ್ದಾರೆ. ಹೃದಯದ ಒಂದು ಚಿಕಿತ್ಸೆಗಾಗಿ ಅವರು 4 ರಿಂದ 5 ದಿನಗಳ ಕಾಲ ಮತ್ತೆ ಇಲ್ಲಿ ಕಾರ್ಯಕರ್ತರಿಗಾಗ್ಲಿ ಅಭಿಮಾನಿಗಳಿಗಾಗ್ಲಿ ಸಿಗೋದಿಲ್ಲ. ಚೆನ್ನೈಗೆ ಚಿಕಿತ್ಸೆಗೆ ತೆರಳುವ ಮುಂಚೆ ತಮ್ಮ ತಂದೆಯವರ ಆಶೀರ್ವಾದವನ್ನ ಪಡ್ಕೊಂಡು ಅವ್ರ ಜೊತೆಲಿ ಒಂದಷ್ಟು ಚರ್ಚೆ ಮಾಡೋದಕ್ಕಾಗಿ ಅವರು ಪದ್ಮನಾಭನಗರದ ದೇವೇಗೌಡರ ನಿವಾಸಕ್ಕೆ ತೆರಳಿದ್ದಾರೆ. ಈಗ ನಿನ್ನೆ ಅವರು ತಮ್ಮ ಬೇಸರವನ್ನ ಹೊರಹಾಕಿದಂತ ಬೆನ್ನಲ್ಲೇ ಇವಾಗ ಏನಂದ್ರೆ ಒಂದಷ್ಟು ಗೊಂದಲಗಳಿಗೆ ತೆರೆ ಎಳೆಯುವಂತಹ ನಿಟ್ಟಿನಲ್ಲಿ ಮಾಧ್ಯಮಗಳಿಗೆ ಒಂದಷ್ಟು ಮಾಹಿತಿಯನ್ನ ನೀಡುವಂತ ನಿಟ್ಟಿನಲ್ಲಿ ಈಗ ತುರ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿರುವಂತದ್ದು. ಸದ್ಯಕ್ಕೆ ಬಿಜೆಪಿ ಜೊತೆ ಮಾತುಕತೆ ಅಂದ್ರೆ ಏನ್ ದೇವೇಗೌಡರು ಪ್ರಧಾನಿಗಳ ಜೊತೆಯಲ್ಲಿ ಮತ್ತೆ ದೂರವಾಣಿ ಮೂಲಕ ಮಾತಾಡ್ತೀನಿ ಅನ್ನುವಂತ ಒಂದು ಮಾತನ್ನು ಕೂಡ ಹೇಳಿದ್ರು. ಹಾಗಾಗಿ ಈ ಎಲ್ಲ ವಿಚಾರಗಳನ್ನ ಮಾಧ್ಯಮಗಳ ಮುಂದೆ ಹಂಚಿಕೊಳ್ಳಲಿದ್ದಾರೆ. ಸದ್ಯ ಸ್ಥಾನ ಹಂಚಿಕೆಯ ಮಾತುಕತೆಯ ಒಂದು ಭಾರವನ್ನ ದೇವೇಗೌಡರ ಹೆಗಲಿಗೆ ವರ್ಗಾಯಿಸಲಾಗ್ತಾ ಇದೆ. ದೇವೇಗೌಡರು ಪ್ರಧಾನಿಗಳ ಜೊತೆಯಲ್ಲಿ ದೂರವಾಣಿ ಕರೆ ಮಾಡಿ ಮಾತಾಡ್ತೀನಿ ಅನ್ನುವಂತ ಒಂದು ಮಾತನ್ನ ಕೂಡ ಹೇಳಿದ್ರು. ಹಾಗಾಗಿ ಕುಮಾರಸ್ವಾಮಿ ಅವರು ಚಿಕಿತ್ಸೆಗೆ ತೆರಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ದೇವೇಗೌಡರ ಜೊತೆಯಲ್ಲಿ ಕುಳಿತು ಮಾಧ್ಯಮಗಳಿಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟು ತೆರಳುವ ಉದ್ದೇಶದಿಂದ ಈಗ ಮಾಧ್ಯಮಗೋಷ್ಠಿಯನ್ನ ಕರೆದಿರುವಂತದ್ದು. ಶ್ವೇತಾ, ಓಕೆ, ಈಗ ಬಿಜೆಪಿ ನಾಯಕರ ನಡೆ ಆಗಿರ್ಬೋದು ಅಥವಾ ಕ್ಷೇತ್ರ ಹಂಚಿಕೆ ಗೊಂದಲ ಇರ್ಬೋದು, ಇದೆಲ್ಲದರ ಬಗ್ಗೆಯೂ ದೇವೇಗೌಡರ ಜೊತೆ ಮಾತಾಡಿದ್ದಾರೆ. ಬಿಜೆಪಿ ನಡೆ ಬಗ್ಗೆಯೂ ಒಂದಷ್ಟು ಬೇಸರವನ್ನ ಕುಮಾರಸ್ವಾಮಿ ಅವರು ಹೊರಹಾಕಿದ್ರು. ಒಂದಷ್ಟು ಗೊಂದಲ ನಡೀತಾ ಇರೋ ಈ ಹೊತ್ತಲ್ಲಿ ಈ ಪ್ರೆಸ್ ಮೀಟು ಬಹಳ ದೊಡ್ಡ ಪ್ರಶ್ನೆ ಕೂಡ ಬರುತ್ತೆ, ಏನಾಗಬಹುದು ಅಂತ. ಖಂಡಿತ ಶ್ವೇತಾ, ಈಗ ಚುನಾವಣೆ ಹೊಸ್ತಿಲಿನಲ್ಲಿ ಇರುವಂತಹ ಈ ಸಂದರ್ಭದಲ್ಲಿ ಮೈತ್ರಿ ಬಗ್ಗೆ ಒಂದಷ್ಟು ಬೇಸರವನ್ನ ಹೊರಹಾಕಿರೋದ್ರಿಂದ ಕಾರ್ಯಕರ್ತರಲ್ಲಿ ಒಂದಷ್ಟು ಗೊಂದಲಗಳು ಕೂಡ ಉಂಟಾಗುತ್ತೆ. ಹಾಗಾಗಿ ಕಾರ್ಯಕರ್ತರಿಗೆ ಒಂದಷ್ಟು ವಿಶ್ವಾಸದ ಮಾತುಗಳನ್ನ ತುಂಬಬೇಕಾಗಿದೆ. ಚುನಾವಣೆಯನ್ನ ಎದುರಿಸುವಂತ ನಿಟ್ಟಿನಲ್ಲಿ 2 ಪಕ್ಷಗಳ ಕಾರ್ಯಕರ್ತರು ಒಟ್ಟಾಗಿ ಹೋಗ್ಬೇಕು ಅನ್ನುವಂತ ವಿಚಾರವನ್ನ ಕೂಡ ಮನದಟ್ಟು ಮಾಡ್ಕೊಡ್ಬೇಕಾಗಿದೆ. ಅದರ ಜೊತೆಯಲ್ಲಿ ಏನು ಸ್ಥಾನ ಹಂಚಿಕೆಯ ಬಗ್ಗೆ ಒಂದಷ್ಟು ಬೇಸರಗಳು ಇದ್ವು, ಅವುಗಳ ಬಗ್ಗೆ ಕೂಡ ಒಂದಷ್ಟು ಕ್ಲಾರಿಟಿಯನ್ನ ಕೊಡಬೇಕಾಗಿದೆ. ದೇವೇಗೌಡರ ಜೊತೆಯಲ್ಲಿ ಚರ್ಚೆಯನ್ನ ಮಾಡಿ ಅವರು ಯಾವ ಒಂದು ತೀರ್ಮಾನವನ್ನ ತೆಗೆದುಕೊಳ್ತಾರೆ ಅದರ ಬಗ್ಗೆ ಮಾಹಿತಿಯನ್ನ ಸದ್ಯಕ್ಕೆ ಮಾಧ್ಯಮಗಳಿಗೆ ನೀಡಬೇಕು ಅನ್ನುವಂತ ಉದ್ದೇಶದಿಂದ ಈಗ ಸುದ್ದಿಗೋಷ್ಠಿಯನ್ನ ಕರೆದಿರುವಂತದ್ದು. ಶ್ವೇತಾ, ಓಕೆ, ಥ್ಯಾಂಕ್ ಯು ಸುರೇಶ್, ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.